but the sunlight hits in so many ways. Grab my shades and hit the streets. No. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಗ್ರ್ಯಾಂಡಾಗಿ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟಿವಿ. ಯಾಕಂದರೆ ಇವತ್ತು ಸಖತ್ ಅಡುಗೆ ಮನೆ ಕೆಲಸ ಇರ್ತೈತಿ. ಸೊ ಹಾಗಾಗಿ ನೋಡೋಣ ಇವತ್ತೇನೇನು ಅಡುಗೆ ಮನೆಯೊಳಗೆ ಸಾಧನೆ ಮಾಡೋದಾಗ್ತೈತೆ ಅಂತ. ಇವತ್ತು ಬಜ್ಜಿ ಮಾಡಬೇಕು ನಾಷ್ಟಾಕ. ಹಾಗಾಗಿ ಸ್ವಲ್ಪ ಹೆಪ್ಪಿಗೆ ಹಾಕಿದ್ದೆ. ಈ ತಂಪೊಳಗೆ ಹೆಪ್ಪಿಗೆ ಹಾಕ್ಬೇಕಂದ್ರೆ ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕಿದ್ರೆ ಈ ಥರ ಗಟ್ಟಿ ಮೊಸರು ಬರ್ತೈತಿ. ಇಲ್ಲ ಅಂದ್ರೆ ಸ್ವಲ್ಪ ಹಸಿ ಹಾಲ್ನಾಗ ಅಂದ್ರೆ ಆರಿದ ಹಾಲ್ನಾಗ ಹಾಕಿದ್ವಿ ಅಂದ್ರೆ ಅದು ಕರೆಕ್ಟಾಗಿ ಬರೋಂಗಿಲ್ಲ. ನೀರು ಬೇರೆ ಮೊಸರು ಬೇರೆ ಈ ಥರ ಬರ್ತೈತಿ. ಚಿಟ್ಟು ನಾನು ಎದ್ದಿದ್ವಿ, ನನ್ನ ಜೊತೆನ ಸ್ನಾನ ಮಾಡಿ ರೆಡಿ ಆಗಿದ್ಲು. ಆಲ್ರೆಡಿ ಆಕಿ ಪೂಜೆ ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಆಕಿ ದೌಡ್ ಹೇಳ್ತಾಳೆ ಅಂದ್ಕೊಂಡಿರಲಿಲ್ಲ. ಆದ್ರೆ ಅದಕ್ಕೆ ನಾನೇನು ಪ್ರಿಪೇರ್ ಮಾಡಿರಲಿಲ್ಲ. ಪೂಜೆ ಮಾಡಿದ್ರೆ ಆತಂತೇಳಿ ಆಕಿ ಮಾಡು ಮಟ್ಟ ತಡೆಯಕತ್ತೇ ಇಲ್ಲ. ಪೂಜೆ ಮಾಡಿಸಿನೂ ಕೊಡಲಿಲ್ಲ ನನಗೆ. ಹಾಗಾಗಿ ಫಸ್ಟ್ ಆಕಿನ ಸಮಾಧಾನ ಮಾಡೋಣ ಅಂತೇಳಿ ಗಂಜಿ ಕುಡಿಸಿ ಆಮೇಲೆ ಪೂಜೆಗೆ ಸ್ಟಾರ್ಟ್ ಮಾಡಿ. ಎರಡು ಕೆಲಸ ಮಾಡ್ಬೋದು, ಬಟ್ 3 ಕೆಲಸ ಒಮ್ಮಕ್ಲೆ ಮಾಡಕ್ಕೆ ಹೋದ್ರೆ ಹಿಂಗೆ ಆಗ್ತೈತಿ. ಹಾಲು ಉಕ್ಬಿಡ್ತು. ಹಾಗಾಗಿ ಕಿಚನ್ ಟವಲ್ ಹಾಕ್ಬಿಟ್ಟು ಅದು ಅಬ್ಸರ್ವ್ ಮಾಡಲಿ ಎಲ್ಲ ಅಂಥೇಳಿ. ಕೆಲವು ಸತಿ ಹಿಂಗೆ ಆಗ್ತೈತೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಇನ್ನೊಂದು ಬಿಗ್ ಸಾಧನೆ ಏನು ಮಾಡೀನಿ ಇವತ್ತಂದ್ರೆ, ಬಜ್ಜಿ ಹಿಟ್ಟೆಲ್ಲ ನಾದಿ ಅದಾದಮೇಲೆ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ. ಅಮಾವಾಸ್ಯೆಗೆ ಪೂಜೆ, ಅದು ಇದು ಅಡುಗೆ ಮಾಡೋದು, ಕಡುಬು, ಅನ್ನ ಸಾರು, ಬಜ್ಜಿ ಇದೆಲ್ಲ ಮಾಡ್ಬೇಕಂದ್ರೆ. ಹಾಗಾಗಿ ಹಿಟ್ಟು ನಾದಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ಸ್ವಲ್ಪ ತಲೆ ಓಡಿಸಿ ಇವತ್ತು ಮಿಕ್ಸರ್ ಒಳಗೆ ಹಿಟ್ಟು ನಾದಿದ್ದೆ ಫ್ರೆಂಡ್ಸ್ ನಾನು. ಈ ಥರ ಬಂದೈತಿ. ಎಷ್ಟು ನೀಟಾಗಿ ಕಲಿಸ್ಕೊಡ್ತಂದ್ರೆ 1 ಸೆಕೆಂಡ್ ಫ್ರೆಂಡ್ಸ್. ಹಂಗೆ ನೀರು, ಉಪ್ಪು ಮತ್ತು ಎಣ್ಣೆ ಎಲ್ಲ ಹಾಕಿ ಇದು ಮಾಡಿದ್ದೆ ನೋಡ್ಬೋದು ನೀವು. ನೀಟಾಗೆ ಬಂದೈತಿ. ಕಡುಬುನು ಅಷ್ಟು ಮಸ್ತ್ ಆಗಿದ್ವು. ನಾನು ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಈ ಟ್ಯಾಲೆಂಟ್ ಇಂಡಿಯಾದಾಗ ಇರಲಿ, ನಮ್ಮ ದೇಶ ಬಿಟ್ಟು ಹೊರಗೆ ಹೋಗೋದು ಬೇಡ ಅಂತ ಅನ್ಕೊಳಕತ್ತೀನಿ. ಇದನ್ನು ನೀವು ಗುಟ್ಟಾಗಿ ಇಡ್ಬೇಕು ಫ್ರೆಂಡ್ಸ್, ಪ್ಲೀಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾನು ಭಾಳ ದಿನದಿಂದ ಅಡ್ವರ್ಟೈಸ್ ಒಳಗೆ ನೋಡಕತ್ತೀನಿ. ಒಂದು ಬ್ರ್ಯಾಂಡೆಡ್ ಮಿಕ್ಸರ್, ಅದು 14 ಫಂಕ್ಷನ್ ಏನೋ ಮಾಡುತ್ತಂತ. ಸೊ ಹಾಗಾಗಿ ನಾವು ಯಾಕೆ ನಮ್ಮ ಮಿಕ್ಸರ್ ಒಳಗೆ ಟ್ರೈ ಮಾಡಬಾರ್ದು? ನಮ್ಮ ವಸ್ತುಗಳನ್ನು ನಾವೇ ಕೇಳೋಕೆ ನೋಡಬಾರ್ದು ಫ್ರೆಂಡ್ಸ್. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡ್ಬೇಕಂತೇಳಿ ನಾನು ಇದನ್ನು ಕಂಡಿಡ್ದೆ. ನನಗೆ ಇವತ್ತೊಂದು ಸೈಂಟಿಸ್ಟ್ ಫೀಲ್ ಆಗಾಕತ್ತೈತೆ. ಇರಲಿ ಅಂತ ಅಭಿಮಾನ ಮನಸ್ಸೊಳಗೆ ಇಟ್ಕೊಂಡೆ. ಆಮೇಲೆ ಕಂಟಿನ್ಯೂ ಮಾಡಿದೆ ಕಡುಬು ಮಾಡೋಕ್ಕೆ. ನಾನು ಈ ಥರ ಸಣ್ಣದು ಉದ್ಕ ಉಳ್ಳಿ ಮಾಡಿ ಇಟ್ಕೊಂಡಿರ್ತೀನಿ ಹುಣ್ಗಾನ. ಯಾಕಂದ್ರೆ ಅವಾಗನ ಮಾಡ್ತಾಯಿದ್ರೆ ಕೈಗೆಲ್ಲ ಹತ್ಬಿಡ್ತೈತಿ. ಭಾಳ ಐತಂದ್ರೆ ಹಾಕೋಸಿ ಇಬ್ಬರು ಮಾಡ್ಬೇಕಾಗ್ತೈತಿ. ಇದು ಸ್ವಲ್ಪ ಇರ್ತೈತಲ್ಲ ನಮ್ದಷ್ಟು ಇಟ್ಟರದು ಅಂತೇಳಿ ಅಂದು ಇವನ್ನೆಲ್ಲ ಉದ್ದಕ್ಕೆ ಮಾಡಿ ಇಟ್ಕೊಂಡು ಎಲ್ಲಿ ಇದು ಮಾಡಿ ತುಂಬಿಟ್ಟಿರ್ತೀನಿ. ನೀವು ಲೇಯರ್ ಪರೋಟ ನೋಡಿರಿ, ಆಮೇಲೆ ಲೇಯರ್ ಚಪಾತಿ ಎಲ್ಲ ನೋಡಿರಿ ಫ್ರೆಂಡ್ಸ್. ಲೇಯರ್ ಪುರಿ ನಾನು ಮಾಡ್ತಾ ಇರೋದೀಗ. ಬರೀ ಇದನ್ನ ಮಾಡೋದು ಹೆಂಗಂತ ತೋರಿಸಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಜಾಸ್ತಿ ನಮ್ಮ ಮನ್ಯಾಗ ಸ್ವೀಟ್ ತಿನ್ನಂಗಿಲ್ಲ, ಹಾಗಾಗಿ ಸ್ವಲ್ಪನೇ ಮಾಡಿರ್ತೀನಿ. ಆಮೇಲೆ ನಂದು ಹಲ್ಲು ಐತಲ್ಲ ಫ್ರೆಂಡ್ಸ್, ಹಾಗಾಗಿ ಜಾಸ್ತಿ ನಾನು ಸ್ವೀಟ್ ತಿನ್ನಂಗಿಲ್ಲ. ನಂಗೆ ಸ್ವೀಟ್ ಅಂದರೆ ಭಾಳ ಇಷ್ಟ. ಸ್ವೀಟ್ ತಿಂದ ನನಗೆ
ಇದು ಹಲ್ಲೆಲ್ಲ ನೋವು ಬರತೈತಿ ಈಗೀಗ. ಅದಕ್ಕಾಗಿ ಜಾಸ್ತಿ ಏನು ಹಾಕಲಿಲ್ಲ. ಆಮೇಲೆ ಇವರು ಹೊಲಕ್ಕೆ ಹೋಗಿದ್ರಲ್ಲ, ಮಧ್ಯಾಹ್ನ ಊಟಕ್ಕೆ ಅಷ್ಟು ಮಾಡ್ತಾರೆ. ಮತ್ತು ಸಾಯಂಕಾಲ ಏನಾರ ಬಿಸಿದು ಮಾಡ್ಬೇಕಂತ ಒಂದಿಷ್ಟು ಹಿಟ್ಟು ಜಾಸ್ತಿ ಉಳಿತಲ್ಲ, ಅದಕ್ಕೆ ಪೂರಿ ಮಾಡಿದೆ. ಒಂದಿಷ್ಟು ಏನಂತಾರೆ ಹಪ್ಪಳ, ಆಮೇಲೆ ಶಾಂಡ್ಗಿ, ಮೆಣಸಿನ್ಕಾಯಿ ಎಲ್ಲ ಕರೆದಾದ್ಮೇಲೆ ಇದ್ರೊಳಗನ ಹುರ್ಕೊಂಡ್ರಾತು. ಸಾರಿಗೆ ಇನ್ನೂ ಮಾಡಿದ್ದಿಲ್ಲ. ಸಾರಿಗೆ ಉಳ್ಳಾಗಡ್ಡಿ ಹುರ್ಕೊಂಡ್ರಾತು, ಒಂದು ಸೈಡ್ ಆಗಿಬಿಡ್ತೈತಿ ಅಂದ್ಕೊಂಡು ಇವನ್ನೆಲ್ಲ ಮಾಡಿ ತೆಗೆದ್ಬಿಟ್ಟೆ. ಇದು ಜಾಲ್ರಿ ಸ್ವಲ್ಪ ಇದ್ದಂಗೆ ಐತಲ್ಲ, ಬಿದ್ದುಬಿಡ್ತೈತಿ. ಅದಕ್ಕಾಗಿ ಈ ಥರ ಚಮಚೆ ಇಟ್ಟು ಸ್ವಲ್ಪ ಎಣ್ಣೆ ಆರಲಿ ಅಂತೇಳಿ ಬಿಟ್ಟಿನಿ. ಸೊ ಅಡುಗೆ ಬೇಗ ಮುಗ್ದಿದ್ದಕ್ಕೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಎಡೆ ಎಲ್ಲ ಹಿಡಿದು ಆಮೇಲೆ ಕ್ಲೀನ್ ಮಾಡಿ ಸ್ವಲ್ಪ ಟೈಮ್ ಉಳಿತು. ಇದೊಂದು ಬ್ಲೌಸ್ ಸ್ಟಿಚ್ ಮಾಡೋಣ, ನಿನ್ನೆ ಹಾಫ್ ಆಗಿತ್ತು, ಅದಕ್ಕೆ ಇವತ್ತು ಪೂರ್ತಿ ಮಾಡೋಣ ಅಂತೇಳಿ ಮಾಡಕತ್ತೀನಿ. ಭಾಳ ಜನ ಅನ್ಬೋದು ಅಮಾವಾಸ್ಯೆ ದಿನ ಹೊಲಿತೀರ ಅಂತೇಳಿ. ನಾನಾಗಲಿ ನಮ್ಮ ಸಣ್ಣವನು ಸ್ಟಿಚ್ ಮಾಡ್ತಾರೆ, ನಮ್ಮದು ಫ್ಯಾಮಿಲಿ ಒಳಗೆ ಮಾಡ್ತಾರೆ. ನಾವು ಅಮಾವಾಸ್ಯೆಗೆಲ್ಲ ಮಾಡಿರ್ತೀವಿ, ಅದೇನಿಲ್ಲ. ಪೂಜೆ ಎಲ್ಲ ಬೆಳಗ್ಗೆನ ಮುಗಿಸಿರ್ತೀವಲ್ಲ, ಅದಕ್ಕಾಗಿ. ಆಮೇಲೆ ನಾನು ಭಾಳ ಜನ ಯಾಕೆ ಬಿಡ್ತಾರಂತಂದ್ರೆ, ಅಮಾವಾಸ್ಯೆ ಈ ಥರ ಬಂದು ಪೂಜೆ ಮಾಡಿದಾಗಂದ್ರೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತೇಳಿ. ನಾನೇನು ರೆಸ್ಟ್ ಇಲ್ಲಾರ್ದ ಹೊಲಿಯಂಗಿಲ್ಲ, ಹೊಲಿಯೋದ 1 hour ಹಾಫ್ ಆನ್ ಅವರ್ ಹೊಲ್ದಿರ್ತೀನಿ. ಹಾಗಾಗಿ ನಾನು ಸ್ಟಿಚ್ ಮಾಡಿರ್ತೀನಿ ಅಮಾವಾಸ್ಯೆಗೂ. ಆಮೇಲೆ ನಮ್ಮ ಮನೆಯೊಳಗೆ ಕಟಾವು ಮಷಿನ್ ಅದಾವಲ್ಲ, ಅವು ಹಂಗೆ ಬೆಳಗ್ಗಿಂದ ಸಾಯಂಕಾಲ ಮಟನೂ ಸೀಸನ್ ಇದ್ದಾಗ ಹೊಡೆದಿರ್ತಾವೆ. ಸಾಯಂಕಾಲ ಪೂಜೆ ಮಾಡಿ ನಿಲ್ಲಿಸಿರ್ತೀವಿ. ಈ ಥರ ಒಟ್ಟು ಮಷಿನ್ ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ನಾವು ಅದ ಕಾಯಕವೇ ಕೈಲಾಸ ಅಂತ ಹೇಳ್ತಾರಲ್ಲ, ಅದನ್ನು ನಾವೇನು ಯಾವ ಥರ ಇಟ್ಕೊಂಡಿರ್ತೀವಿ ಅದೇ ಥರ ನಮ್ಗೆ ದೇವ್ರು ನೋಡ್ಬೋದು ಅದರೊಳಗೆ. ಸೊ ಹಾಗಾಗಿ ನಾನು ಹೊಲಿಯೋದು ಹಾಫ್ ಆನ್ ಅವರ್ ಆಗಿರೋದ್ರಿಂದ ನಾನು ಹೊಲಿದಿರ್ತೀನಿ. ಆಮೇಲೆ ಆಯಿಲಿಂಗ್ ಎಲ್ಲ ನಿನ್ನೆ ನೈಟ ಮಾಡಿದ್ದೆ, ಬೆಳಗ್ಗೆ ಎದ್ದು ಪೂಜೆ ಅಷ್ಟು ಮಾಡಿದೆ. ಆ ಮಷಿನ್ ಈ ಮಷಿನ್ ಎಂಬ್ರಾಯ್ಡ್ರಿದು ಐತಲ್ಲ, ಅದು ಇದು ಎಲ್ಲ ಪೂಜೆ ಮಾಡಿದ್ದೆ. ಒಂದು ಹಾಫ್ ಆನ್ ಅವರ್ ಹೊಲಿಯೋಣಂತ, ಯಾಕಂದರೆ ಇವ್ರು ಕೊಟ್ಟು ಭಾಳ ದಿನ ಆಯ್ತು. ನಾವು ಭಾಳ ಜನ ಇಟ್ಕೊಂಡ್ರೆ ಅಷ್ಟು ಸರಿ ಅನಿಸಲ್ಲ. ಆಮೇಲೆ ಇವ್ರು ನನ್ನ ಫ್ರೆಂಡ, ಹಾಗಾಗಿ ಸ್ಟಿಚ್ ಮಾಡಿದೆ. ನಿನ್ನೆ ಮಣ್ಣು ತೊಂಬ ಅಂತ ಹೇಳಕ್ಕೆ ನೆನಪಾಗಿಲ್ಲ ಎತ್ತಿನ ಮಾಡೋಕ್ಕೆ. ಇವರಿದ್ರೆ ಮಾಡ್ತಿದ್ರು, ಅವರು ಇರಲಿಲ್ಲ. ಹಾಗಾಗಿ ನನಗೆ ಮಾಡೋಕ್ಕೆ ಬರಲಿಲ್ಲ. ಅದು ಶೇಪ್ ಬೇರೆ ಬರ್ತಾ ಹೋಯಿತು. ಹಾಗಾಗಿ ಇವತ್ತು ಎತ್ತಿನ ಇಟ್ಟು ಪೂಜೆ ಮಾಡಬೇಕು. ಅದು ಸ್ವಲ್ಪ ಬೇರೆ ಬೇರೆ ಪ್ರಾಣಿಗಳಾಗ್ತಾ ಬಂದು, ಹಾಗಾಗಿ ನಾನು ಮಣ್ಣಿಟ್ಟು ಪೂಜೆ ಮಾಡಿದೆ. ಎಲ್ಲ ದೇವರಿಗೆ ಮುಟ್ತಿತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕಂತೇಳಿ ಅಂದ್ಕೊಂಡೆ. ನಮ್ಮ ಚಿಟ್ಟುಂದಂತೂ ಇತ್ತೀಚೆಗೆ ಭಾಳ ಹಠ ಆಗಕತ್ತೈತಿ. ಬರೀ ಬತ್ತಿ ತಗೊಳ್ಳೋದು ಎಲ್ಲ ಹಚ್ಚೋದು ಮಾಡ್ತಾ ಇರ್ತಾಳೆ. ಅದು ಈ ಬತ್ತಿ ಸಂಬಂಧ ಹಾಳಾಕತ್ತಾಳ. ಏನು ಜೋರತ್ತ ಹೇಳು, ಎಲ್ಲೆಲ್ಲ ಹಚ್ಕೊಂಡೆ ಕುಂಕುಮ? ಏನೇನು ಹೇಳು? ಹಾ, ನಿಂಗೇನು ಹಾಕ್ಯಾರಮ್ಮ? ಎಂಜಾಯ್ ಮಾಡಂತಾರೇನ? ಮಣ್ಣು ತಗೊಂಡು ಆಕಳ ಮಾಡಂತಾರೆ, ಮಣ್ಣೆತ್ತಿನ ಅಮಾಸೆ ಅಲ್ಲ ಅದಕ್ಕೆ. ಸವಿತಾ ಮಿಸ್. ನೆನ್ನೆ ನಾನು ವಿಡಿಯೋ ಮಾಡಿಲ್ಲ, ನೆನ್ನೆ ನಮ್ಮ ಮಮ್ಮಿ ಬಂದಿದ್ರೆ, ಹಾಗಾಗಿ ಅವ್ರ ಜೊತೆಗೆ ಸ್ವಲ್ಪ ವಾಕಿಂಗ್ ಮಾಡಿ ಬರಲಿ ಅಂಥೇಳಿ ಹುಡುಗರನ್ನ ಕಳ್ಸಕತ್ತೀನಿ. ಆಮೇಲೆ ಮಾನ್ಯ ಸೈಕಲ್ ಹೊಡಿತೀನಿ ಅಂತ ಅಂದ್ಲು. ಸೊ ಹಾಗಾಗಿ ಇನ್ನೂ ಏನು ಹೇಳಬೇಕಂದ್ರೆ, ಶೋಭಾ ಅವ್ರು ನನಗೆ ಕಮೆಂಟ್ ಮಾಡಿದ್ರು ಹೇರ್ ಕಟ್ ವಿಡಿಯೋ ಮಾಡಿರಿ ಅಂಥೇಳಿ. ಯಾರ್ದಾದ್ರೂ ತಲೆ ಸಿಕ್ಕರೆ ಖಂಡಿತ ನಾನು ಕಟ್ಟಿಂಗ್ ಮಾಡಿ ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ ಶೋಭಾ ಅವರ. ಆಮೇಲೆ ಅಶ್ವಿನಿ ಅಂತ ನನ್ನ ಫ್ರೆಂಡ್, ಅವರು ಮ್ಯಾಂಗೋದು ಕೇಕ್ ಮಾಡಂತ ಸಜೆಸ್ಟ್ ಮಾಡಿದರು. ಮ್ಯಾಂಗೋ ಸೀಸನ್ನು ಮುಗೀತಾ ಬಂತು, ಕಾರಣವಾಗಿಂದ ಮನೆಯೊಳಗೆ ತಿನ್ನಂಗಿಲ್ಲ. ಬಟ್ ನಾನು ಒಂದು ಕೇಕ್ ರೆಸಿಪಿ ಆದಷ್ಟು ಜಲ್ದಿ ಹಾಕ್ತೀನಿ ಅಂತ ಹೇಳ್ತೀನಿ. ಶೋಭಾ ಅವ್ರೆ, ನಂದು ಪಾರ್ಲರ್ ಒಳಗೆ ಮಾಡ್ಕೋತೀನಿ ನಾನು. ನನಗೆ ಯಾರು ನಮ್ಮ ಅಕ್ಕನ ಮಕ್ಳು ಯಾರು ಬಂದಿರ್ತಾರೆ, ಬಂದಾಗ ನಾನು ನಿಮ್ಗೆ ಕಟಿಂಗ್ ಮಾಡ್ತೀನಿ. ನಾನು ಮಾಡಿದ್ಮೇಲೆ ನಿಮ್ಗೆ ವಿಡಿಯೋ ಶೇರ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.